ಬನ್ನಿ ಇವತ್ತು ಮನೆಯಲ್ಲಿ ಇರೋ ಪದಾರ್ಥಗಳನ್ನು ಬಳಸಿ ಒಂದು ಸಿಂಪಲ್ಲಾಗಿ ರೈಸ್ ಬಾತ್ ಮಾಡುವುದು ಯಾವ ರೀತಿ ಅಂತ ನೋಡೋಣ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಿಮಗೆ ಹೇಳ್ತೀನಿ. ಬನ್ನಿ ಇಲ್ಲಿಗೆ. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ, ಬಿರಿಯಾನಿ ಮಸಾಲ, ಇದು ಸ್ವಲ್ಪ ಖಾರಕ್ಕೆ ಖಾರ ಪುಡಿ, ಇದು ಕಲರಿಗೋಸ್ಕರ ಖಾರ ಪುಡಿ, ಲಿಂಬೆಹಣ್ಣು, ಜೀರಿಗೆ, ಸಾಸಿವೆ, ತೊಳೆದ ಅಕ್ಕಿ, ಆಮೇಲೆ ಹಸಿ ಬಟಾಣಿ, ಒಂದು ಕ್ಯಾರೆಟ್, ಒಂದು ಈರುಳ್ಳಿ, ಒಂದು ಟೊಮಾಟೊ, ಸ್ವಲ್ಪ ಕ್ಯಾಬೇಜ್, ಹಾಗೆ ಪಾಲಕ್ ಸೊಪ್ಪು, ಇವನಿಷ್ಟು ಬಳಸಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಈಗ ಮನೆಯಲ್ಲಿ ಏನೂ ಇಲ್ಲ ಅಂತಂದರೆ ನಾವು ಯಾವ ಪದಾರ್ಥ ಇರ್ತದಲ್ಲ ಆ ಪದಾರ್ಥ ಹಾಕಿ ಸಿಂಪಲ್ಲಾಗಿ ಒಂದು ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ನಂತರ ಹೆಚ್ಚಿದ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಂತರ ಸ್ವಲ್ಪ ಪಾಲಕ್ ಸೊಪ್ಪು ಹಾಕೋಣ. ಹಸಿ ವಾಸನೆ ಹೋಗಲಿ ಅಂತ ಮೊದಲು ಪಾಲಕ್ ಸೊಪ್ಪು ಹಾಕೋಣ. ಇಲ್ಲ ಅಂತಂದರೆ ಸ್ವಲ್ಪ ಹಸಿ ವಾಸನೆ ಹಾಗೆ ಇರುತ್ತೆ ಅದರಲ್ಲಿ. ಪಾಲಕ್ ಸೊಪ್ಪು ಹಾಕೇನಿ ಮೊದಲಿಗೆ, ಇಲ್ಲ ಅಂತಂದ್ರೆ ಆಮೇಲೆ ಹಾಕಿದರೆ ಸ್ವಲ್ಪ ಹಸಿ ವಾಸನೆ ಬರುತ್ತೆ ಅಂತ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದರೆ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಹೇಳಿ ಮೊದಲಿಗೆ ಹಾಕೇನಿ. ಈಗ ಕ್ಯಾಬೇಜ್ ಹಾಕ್ತೇನೆ. ಆ್ಯಕ್ಚುಲಿ ನಮ್ಮ ಸ್ಟೈಲು ರೈಸ್ ಬಾತ್ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ಬೇರೆ ಸಾಮಗ್ರಿಗಳು ಏನು ಹಾಕ್ತಾಯಿಲ್ಲ, ಮಸಾಲೆ ಪೌಡ್ರುಗಳು. ಒಂದು ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ ಈ ರೆಸಿಪಿ. ಈಗ ನೆಕ್ಸ್ಟ್ ಕ್ಯಾರೆಟ್ ಹಾಕೋಣ. ಇದಕ್ಕೆ ಟಮಾಟೆ ಹಾಕ್ತೇನೆ. ಈಗ ಹಸಿ ಬಟಾಣಿ ಹಾಕ್ತೇನೆ. ಮಸಾಲೆಗಳು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಈಗ ನೀರು ಹಾಕ್ತೇನೆ. ನಾನು 2.5 ಗ್ಲಾಸ್ ಅಕ್ಕಿ ತೊಗೊಂಡೇನೆ, ಇದರಿಂದ 2.5 ಗ್ಲಾಸ್ ನೀರು ಹಾಕ್ತೇನೆ. ಈಗ ಅಕ್ಕಿ ಹಾಕ್ತೇನೆ ನಾನು.
ನಾನು ಇಲ್ಲಿ ಟೊಮೊಟೊ ಒಂದು ತೊಗೊಂಡಿದ್ದೇನೆ, ಯಾಕಂತಂದರೆ ಸ್ವಲ್ಪ ಹುಳಿ ಇರಲಿ ಅಂತ ಹೇಳಿ ಒಂದು ಅರ್ಧ ಹೋಳು ಲಿಂಬೆ ಹಣ್ಣು ತೊಗೊಂಡೇನೆ. ಈಗ ರಸ ಹಾಕ್ತೇನೆ, ಲಿಂಬೆ ರಸ. ನೀವು ನೋಡಿ ಹಾಕ್ಕೊಳ್ರಿ, ಟೊಮೊಟೊ ಜಾಸ್ತಿ ಬೇಡ ಅಂತ, ಮತ್ತು ಟೊಮೊಟೊ ಬಾತ್ ಆಗ್ಬಿಡ್ತದೆ. ಉಪ್ಪು ಖಾರ ಹುಳಿ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ರಿ. ಓಕೆ, ಇದನ್ನು ಕ್ಲೋಸ್ ಮಾಡ್ತೇನೆ. ಇದಾದಮೇಲೆ ಮತ್ತೆ ನಿಮಗೆ ನೆಕ್ಸ್ಟ್ ತೋರಿಸ್ತೇನೆ ಯಾವ ರೀತಿ ಬಂದಿದೆ ರೈಸ್ ಅಂತ ಹೇಳಿ. ಬನ್ನಿ, ಈಗ ಲಿಡ್ನ ಕ್ಲೋಸ್ ಮಾಡೋಣ. ಒಂದು 3 ವಿಸಿಲ್ ಆಗಲಿ, ಆಮೇಲೆ ತೆಗೆದು ತೋರಿಸ್ತೇನೆ. ಬನ್ನಿ, ಈಗ ಆಗಿದೆ ರೈಸು. ನೋಡಿ, ಈ ರೀತಿ ಬಂದಿದೆ. ನೋಡಿ, ಈ ರೀತಿ ಬಂದಿದೆ ರೈಸು. ಬನ್ನಿ, ಮಿಕ್ಸ್ ಮಾಡ್ತೇನೆ. ಸಿಂಪಲ್ ಆಗಿದೆ ಫ್ರೆಂಡ್ಸ್, ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನಮ್ಮ ಸ್ಟೈಲು ರೈಸ್ ಬಾತು. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.